ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಗ ಒಂದ್ ನೆನ್ಪಿಟ್ಕೊಳ್ಳೋ, ಕೈ ಬರಹ ಸೊಟ್ಟಿಗಿದ್ರೆ ಹಣೆ ಬರಹ ನೆಟ್ಟಿದ್ದಾಗ ಯಾವನ್ ಕದಲ್ಸಕ್ಕಾಗುತ್ತೆ. 10ನೇ ಕ್ಲಾಸ್ ಅಲ್ಲಿ ನಾನು ಸೆಕೆಂಡ್ ಟಾಪರ್ ಆದೆ. ಸರ್ ಫಸ್ಟ್ ಟಾಪರ್ ಯಾಕಾಗ್ಲಿಲ್ಲ? ನನ್ನ ಫ್ರೆಂಡ್ ಚೆನ್ನಾಗಿರ್ಲಿ ಅಂತ ಬಿಟ್ಕೊಟ್ಟೆ ಅಷ್ಟೇ. ನಿನ್ ಬಗ್ಗೆ ನೀನೇ ಹೇಳ್ಬೇಕು ಈ ಪ್ರಪಂಚಕ್ಕೆ. SSLC ರಿಸಲ್ಟ್ ಬಂದಿದ್ದಿನ ಡಿಸ್ಟಿಂಕ್ಷನ್ ಹೊಡಿಬೇಕು. ಡಿಸ್ಟಿಂಕ್ಷನ್ ಹೊಡೆದು ಪ್ರಪಂಚಕ್ಕೆ ನೀನೇನು ಅಂತ ಹೇಳ್ಬೇಕು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು. ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಕೋಳಿ ಮೊಟ್ಟೆ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮರಿ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಸಮಥಿಂಗ್ आपका अंदर से लगना चाहिए. जिंदगी में आप क्या बनना है. प्लीज माय डियर्स, रिमेंबर वन थिंग. जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता. जिंदगी 1 hour ನನ್ನ ಮಾತು ಕೇಳಿ ನಾವು ಕೊಟ್ಟಿರೋ 4 ಮಾಡೆಲ್ ಪೇಪರ್ ಓದಿದ್ರೆ ಫಸ್ಟ್ ಕ್ಲಾಸ್ ಬಂದ್ಬಿಡುತ್ತೆ. ಇಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಮಗನೇ ಅಂದ್ರೆ, ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು, ಹಂಗ್ ಓದ್ಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ ಅಂತ. ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ ಅಂತ. ನಿಮ್ ಚಿಕ್ಕಬಳ್ಳಾಪುರ MLA ಹೇಳ್ತಿದ್ದಾರೆ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ ಅಂತ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. 1 hour ನನ್ನ ಮಾತು ಕೇಳಿ ನಾವು ಕೊಟ್ಟಿರೋ 4 ಮಾಡೆಲ್ ಪೇಪರ್ ಓದಿದ್ರೆ ಫಸ್ಟ್ ಕ್ಲಾಸ್ ಬಂದ್ಬಿಡುತ್ತೆ. 4 ಮಾಡೆಲ್ ಪೇಪರ್ ಬೋರ್ಡ್ ಇಂದ ಕೊಟ್ಟಿದೀವಿ. ಆ ಪೇಪರ್ಸ್ ಅಲ್ಲೇ ಬರೆದಿಟ್ಕೊಳ್ಳಿ. 40 ರಿಂದ 50 ಮಾರ್ಕ್ಸ್ ಕಾಪಿ ಪೇಸ್ಟ್ ಆಗುತ್ತೆ. 4 ಮಾಡೆಲ್ ಪೇಪರ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ఫస్ట్ క్లాస్ బರುತ್ತೆ. మీరు తిరిగా పేపర్ చూసి దాంట్లో ఏమిటికి వస్తుంది అంటే దాంట్లోనే వస్తుంది. ನಾನು ಪೆರೇಸರ ಕನ್ನಡ ಮೀಡಿಯಂ ಶಾಲೆನೇ. ಇದು చదవండి అంటే దీంట్లో వస్తుందా అనుకుంటాం. ಇದೇ ಪ್ರಾಬ್ಲಮ್ ನೋಡಿ. ಲೈಫ್ ಅಲ್ಲಿ ಹೀರೋ ಆಗಕ್ಕೆ ಎಲ್ರಿಗೂ ಒಂದು ಅವಕಾಶ ಇರುತ್ತೆ. ಲೈಫ್ ಅಲ್ಲಿ ಹೀರೋ ಆಗಕ್ಕೆ SSLC ಫಸ್ಟ್ ಚಾನ್ಸ್. ಆ ಹೀರೋಯಿಸಮ್ ಏನು ಅಂತ ಸ್ಟೇಟ್ ತೋರಿಸ್ಬೇಕಷ್ಟೇ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಮಗನೇ ಅಂದ್ರೆ, ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು, ಹಂಗ್ ಓದ್ಬೇಕು. ಹುಟ್ಟು ದರಿದ್ರ ಆದ್ರೇನು ಸಾವು ಚರಿತ್ರೆ ಆಗಿರ್ಬೇಕು ಅಂತ. ಸಾವು ಚರಿತ್ರೆ ಆಗಿರ್ಬೇಕು. ಆ ರೇಂಜ್ ಅಲ್ಲಿ ಪ್ರಿಪೇರ್ ಆಗ್ಬೇಕು. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ಇನ್ನೆಲ್ಲ ಕೆಲವು ದಿನ ಟೈಮ್ ಇದೆ, ನಾನು ಇವಾಗ ಕುತ್ಕೊಂಡು ಓದಿದ್ರೆ ಪಾಸ್ ಆಗ್ತೀನಾ, ಫಸ್ಟ್ ಕ್ಲಾಸ್ ಬರ್ತೀನಾ, ಇಲ್ಲ ಫಸ್ಟ್ ಕ್ಲಾಸ್ ಬಂದ್ರೆ ಡಿಸ್ಟಿಂಕ್ಷನ್ ಬರ್ತೀನಾ, ಇಲ್ಲ ಸ್ಟೇಟ್ ರ್ಯಾಂಕ್ ಬರ್ತೀನಾ ಅಂತ. ಶೇಕ್ಸ್ಪಿಯರ್ ಯಾವತ್ತೂ ಇಂಗ್ಲಿಷ್ ಅಲ್ಲಿ MA ಮಾಡ್ಲಿಲ್ಲ. ಇವತ್ತು ಯಾವನು ಶೇಕ್ಸ್ಪಿಯರ್ ನ ಓದ್ದೆ ಇಂಗ್ಲಿಷ್ ಅಲ್ಲಿ MA ಮಾಡಕ್ಕಾಗಲ್ಲ. ಏನಾಗಿದೆ ಅಂತಲ್ಲ, ಏನ್ ಮಾಡ್ತೀವಿ ಅನ್ನೋದೇ ಮ್ಯಾಟರ್. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇಲ್ಲ ಅಂದ್ರೆ ಬಾಗ್ ಮಾತಾಡ್ತಾನೆ ಕದ ಅದಕ್ಕೆ MLA ಇಟ್ಟಿದೆ. ಇದಕ್ಕೆ ಹೊಡಿಬೇಕು. ನಿಮ್ ಜನರೇಷನ್ಗೆ ತುಂಬಾ ಸೀರಿಯಸ್ ಆಗೆಲ್ಲ ಮಾತಾಡಿದ್ರೆ ನಾವ್ ಹೇಳೋದನ್ನ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ. ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಡೂ ಆರ್ ಡೈ ಅಂತ. ಮಾಡು ಇಲ್ಲವೇ ಮಾಡಿ. ಡೈಲಾಗ್ ಇನ್ನ ಆಗಿಲ್ಲ ಇರಂಗೆ. ಮಹಾತ್ಮ ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ ಅಂತ. ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ ಅಂತ. ನಿಮ್ ಚಿಕ್ಕಬಳ್ಳಾಪುರ MLA ಹೇಳ್ತಿದ್ದಾರೆ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ ಅಂತ. ಪಾಪ ನಮ್ಮ ಹಳ್ಳಿ ಕಡೆ ನಾನು ಪೆರೇಸಂದ್ರ ಸ್ಕೂಲು ಸೆಕೆಂಡ್ ಟಾಪರ್ 10th ಅಲ್ಲಿ. ನಾನು ಪೆರೇಸಂದ್ರದಲ್ಲಿ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಯಾವ ಇಂಟರ್ ಸ್ಕೂಲ್ಗೆ ಹೋದ್ರು ಕನ್ನಡ ಮೀಡಿಯಂ ಅಲ್ಲಿ ನಾವು ವಿನ್ ಆಗ್ತಿದ್ವಿ. 10ನೇ ಕ್ಲಾಸ್ ಅಲ್ಲಿ ನಾನು ಸೆಕೆಂಡ್ ಟಾಪರ್ ಆದೆ. ಸರ್ ಫಸ್ಟ್ ಟಾಪರ್ ಯಾಕಾಗ್ಲಿಲ್ಲ? ನನ್ನ ಫ್ರೆಂಡ್ ಚೆನ್ನಾಗಿರ್ಲಿ ಅಂತ ಬಿಟ್ಕೊಟ್ಟೆ ಅಷ್ಟೇ. ಸಪೋಸ್ ನಾನು ಫಸ್ಟ್ ಟಾಪರ್ ಆಗಿದ್ದಿದ್ರೆ ಅವ್ರು ಸೆಕೆಂಡ್ ಟಾಪರ.
ಸೊ ಫಸ್ಟ್ ಬರ್ತಾರೆ ಅಂದ್ರೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಸೆಕೆಂಡ್ ಬಂದವ್ರಿಗೆ. ಯಾಕಿದ್ರೆ ಅವ್ರು ಸೆಕೆಂಡ್ ಬಂದಿದ್ದಕ್ಕೆ ಅವ್ರು ಫಸ್ಟ್ ಬಂದಿದ್ದು. ತಲೆ ಕೇಳಿಸ್ಕೊಬೇಡಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಧೈರ್ಯವಾಗಿರಿ. ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಕಷ್ಟ ಅಂತ ಅನ್ಕೋಬೇಡಿ. ಪಾಸ್ ಆಗಕ್ಕೆ, ಫಸ್ಟ್ ಕ್ಲಾಸ್ ಬರಕ್ಕೆ, ಡಿಸ್ಟಿಂಕ್ಷನ್ ಬರಕ್ಕೆ ನಿಮಗ್ ಬರೋ ಇಂಗ್ಲಿಷೇ ಸಾಕು. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬಂದ್ರೆ, ನೀನ್ ಮಾತಾಡಕ್ ಹೋದ್ರೆ ನಿನಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ, ನೀನ್ ಫೀಲ್ ಆಗ್ತೀಯ, ಅಯ್ಯೋ ಇಂಗ್ಲಿಷ್ ಫೇಲ್ ಆಗುತ್ತೇನಾ. ನೆನ್ಪಿಟ್ಕೊ ಮಗನೇ, ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಅಲ್ವಾ. ಅದಕ್ಕೆ ಈ ಸಲ ನಿನ್ ಇಂಗ್ಲಿಷ್ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ನಾನು ಕನ್ನಡದ ಮೇಲೆ ಪ್ರೀತಿ ಅಂತ ಹೇಳ್ಬೇಕು. ಸೊ ಇವತ್ತಿಂದ ದಯವಿಟ್ಟು ನಾನು ಹೇಳ್ತೀನಿ, ಕಷ್ಟನೋ ಸುಖನೋ, ಕನ್ನಡ ಮೀಡಿಯಂ ಅವ್ರು ಏನೋ ಮಾತಾಡಕ್ ಹೋಗ್ತೀವಿ, ಐ ಟಾಕ್ ಯು ಟಾಕ್ ನೋ ಮಿಡಲ್ ಟಾಕ್ ಅಂತಾರೆ. ಪಾಪ ಅವರು ನಾನು ಅವ್ರು ಮಾತಾಡುವಾಗ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು, ಮಾತಾಡ್ಬೇಕಷ್ಟೇ. ನೆನ್ಪಿಟ್ಕೋ, ಒಂದ್ ನೆನ್ಪಿಟ್ಕೋ, ನಿನ್ ಬಗ್ಗೆ ನೀನೇ ಹೇಳ್ಬೇಕು ಈ ಪ್ರಪಂಚಕ್ಕೆ. SSLC ರಿಸಲ್ಟ್ ಬಂದಿದ್ದಿನ ಡಿಸ್ಟಿಂಕ್ಷನ್ ನೋಡಿಬೇಕು, ಡಿಸ್ಟಿಂಕ್ಷನ್ ಹೊಡೆದು ಪ್ರಪಂಚಕ್ಕೆ ನೀನೇನು ಅಂತ ಹೇಳ್ಬೇಕು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಕೋಳಿ ಮೊಟ್ಟೆ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮರಿ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಸಮಥಿಂಗ್ आपका अंदर से लगना चाहिए, जिंदगी में आप क्या बनना है. प्लीज माय डियर्स, रिमेंबर वन थिंग, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता जिंदगी. ಒಂದ್ ನೆನ್ಪಿಟ್ಕೊಳ್ಳಿ, ರಜನಿಕಾಂತ್ಗೆ ಗೊತ್ತಿಲ್ವಾ ಏನೋ 75 ವರ್ಷ ಆಗಿದೆ ಅಂತ. ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ. ಅದ್ ನಿನಗೂ ಗೊತ್ತು, ನನಗೂ ಗೊತ್ತು, ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ ಗೊತ್ತಿಲ್ವಾ ಏನು ಬಾಲ್ಡ್ ಹೆಡ್ ಬಂದಿದೆ ಅಂತ. ಅದ್ ನಿನಗೂ ನನಗೂ ರಜನಿಕಾಂತ್ ಗೊತ್ತು. ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆ ರಜನಿಕಾಂತ್ ಇನ್ನೊಂದು ಗೊತ್ತು, ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ನಮಗೂ ಸೆಲೆಬ್ರಿಟೀಸ್ಗೂ ವೀಕ್ನೆಸ್ಗಳ ಜೊತೆ ಅವ್ರ ಸ್ಟ್ರೆಂತ್ ಗೊತ್ತು, ನಮಗೆ ನಮ್ ವೀಕ್ನೆಸ್ಗಳು ಮಾತ್ರ ಗೊತ್ತು. ಒಂದ್ ನೆನ್ಪಿಟ್ಕೋ, ಬಹಳಷ್ಟು ಜನ ಹೇಳ್ತಾರೆ, ಸರ್ ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಸರ್, ನಾನ್ ಡಿಸ್ಟಿಂಕ್ಷನ್ ಬರ್ಬೋದಾ. ನೆನ್ನೆ UPSC ರಿಸಲ್ಟ್ ಬಂತು IAS, ಅವ್ರದೆಲ್ಲ ಗೂಗಲ್ ಅಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಇರುತ್ತೆ. ಮಗ ಒಂದ್ ನೆನ್ಪಿಟ್ಕೊಳ್ಳೋ, ಕೈ ಬರಹ ಸೊಟ್ಟಗಿದ್ರೇನು ಹಣೆ ಬರಹ ನೆಟ್ಟಿದ್ದಾಗ ಯಾವನ್ ಕದಲ್ಸಕ್ಕಾಗುತ್ತೆ. ಎಲ್ಲ ಟೀಚರ್ಸ್ಗೂ ಒಂದು, ಎಲ್ಲ ಪ್ಲೀಸ್ ಆದ್ರಿಂದ ಆಚೆ ಬನ್ನಿ. ನೀವು ಹ್ಯಾಂಡ್ ರೈಟಿಂಗ್ ಮಾರ್ಕ್ಸ್ ತಗೊಂತಾ ಇರೋದು ಓಕೆ, ಚೆನ್ನಾಗಿ ಕಾಣಿಸ್ಬೇಕು, ನೀವು ಬರೆದ್ರೆ ಅದು ಅರ್ಥ ಆಗುತ್ತೆ. ಬಟ್ ತೀರಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಧೈರ್ಯವಾಗಿರಿ. ಇವತ್ತಿಂದ ದಿನಕ್ಕೆ 4-5 ಅವರ್ ಆದ್ರೂ ಕೂತ್ ಓದ್ಬೇಕು. ಬಹಳಷ್ಟು ಜನ ಹೇಳ್ತಿರ್ತಾರೆ, ಸರ್ ನಾನು ಏನಾದ್ರೂ ಸೀರಿಯಸ್ ಆಗಿ ಟ್ರೈ ಮಾಡಿದ್ರೆ, ನೀನ್ ಡಿಸ್ಟಿಂಕ್ಷನ್ ಬರ್ತೀಯಾ, ನೀನ್ ಕನ್ನಡ ಮೀಡಿಯಂ, ನೀನ್ ಇಂಗ್ಲಿಷ್ ಮೀಡಿಯಂ, ನೀನ್ IIT ಹೋಗ್ತೀಯಾ, ಡಾಕ್ಟರ್ ಆಗ್ತೀಯಾ ಅಂತ 100 ಜನ ಹೇಳ್ತಾರೆ. ಮಗ ಒಂದ್ ನೆನ್ಪಿಟ್ಕೊ, ನಾನು ಕನ್ನಡ ಮೀಡಿಯಂ ಪ್ರಾಡಕ್ಟ್, ಹಳ್ಳಿಯಿಂದ ಬಂದವನು, ಕೇರ್ ಆಫ್ ಅಡ್ರೆಸ್ ಇಲ್ಲದೆ ವಿಧಾನಸೌಧದಲ್ಲಿ ಸೌಂಡ್ ಮಾಡ್ತಿರೋನು. ನೆನ್ಪಿಟ್ಕೊ, ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು ಮಗನೇ, ಹಂಗ್ ಹೋಗ್ಬೇಕು. ನಿನ್ ಮೊಬೈಲ್ ನಂಬರ್ ಬಹಳಷ್ಟು ಜನ ಹೇಳ್ತಾರೆ, ಸರ್ ನಾವು ಬಡವರು ಸರ್ ನಮ್ ತಂದೆ ಬಡವರು, ನಮ್ ತಾಯಿ ಬಡವರು, ನಮ್ಮ ಅಪ್ಪ ಬಡವರು, ನಾವು ಪುವರ್ ಫ್ಯಾಮಿಲಿ. ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಡೋಂಟ್ ಬಿ ಅ ಪುವರ್ ಫಾದರ್ ಆರ್ ಮದರ್ ಫಾರ್ ಯುವರ್ ಕಿಡ್ಸ್. ದಟ್ ಈಸ್ ಮೈ ಅಡ್ವೈಸ್. ನಮ್ ತಂದೆ ಬಡವರೇ, ಆದ್ರೆ ನನ್ನ ಮಕ್ಕಳಿಗೆ ನಾನು ಪುವರ್ ಫಾದರ್ ಆಗಕ್ಕೆ ಇಷ್ಟಪಡಲ್ಲ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ದೊಡ್ಡ ಕನಸುಗಳು ಕಟ್ಕೊಂಡು ಬಂದಿದ್ದೀರಾ. SSLC ಎಕ್ಸಾಮ್ ಬರೀತೀವಿ, ಏನಾಗುತ್ತೋ ಗೊತ್ತಿಲ್ಲ. ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಪೇಪರ್ ಬಂದು ಬರೆದು ಆಚೆ ಬರೋರ್ಗೂ ಒಂದು ಚಿಕ್ಕ ಅಭದ್ರತೆ ಕಾಡ್ತಾ ಇರುತ್ತೆ. ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವ್ರು ಕಲ್ಲಿಂದ, ನೆಲ ಕಲ್ಲಿಂದ ಆಗಿರುತ್ತೆ, ಕೆಳಗಡೆ ಇರೋ ಕಲ್ಲು ದೇವ್ರನ್ನ ಕೇಳುತ್ತೆ, ದೇವ್ರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ನನ್ನನ್ನು ಮಾತ್ರ ಕಾಲಲ್ಲಿ ತುಳಿತಾರೆ ಯಾಕೆ ಅಂತ. ಆಗ ದೇವ್ರ ಕಲ್ಲು ಕೆಳಗಡೆ ಇರೋ ಕಲ್ಗೆ ಹೇಳ್ತಂತೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ ಬಂದಾಗ ಒಂದೇ ಪೀಸ್ ಆದೆ, ಎಷ್ಟೇ ತಿಂದಿದ್ರೆ ಇವತ್ತಿನ ರೇಂಜ್ ಬಂದಿರ್ಬೇಕು ಅಂತ. ಧೈರ್ಯವಾಗಿರೋ. ದುಡ್ಡು ಎಲ್ಲದಕ್ಕೂ ನೋಡಿ, ಎಲ್ಲದಕ್ಕೂ ದುಡ್ಡೇ ಅಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲ. ದುಡ್ಡಿಂದ ಏನು ಮಾಡಕ್ಕಾಗಲ್ಲ.
ನೆನ್ಪಿಟ್ಕೋ, ಬರೀ ದುಡ್ಡೇ ಅಲ್ಲ. ನಾನು ಹೇಳೋದಿಷ್ಟೇ, ಧೈರ್ಯಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಧೈರ್ಯ ಒಂದಿಟ್ಕೋ. ನಾನ್ ಡಿಸ್ಟಿಂಕ್ಷನ್ ಬರ್ತೀನಿ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೋಬೇಕು. ನಿಮ್ಮಪ್ಪ ಕಾಲರ್ ಎಗಿರ್ಬೇಕು ಮಗನ, ರಿಸಲ್ಟ್ ದಿನ ಹಂಗ್ ಓದ್ಬೇಕು ಹೇಳ್ತಾ ಇದೀನಿ. ಇವಾಗೆಲ್ಲ ಸ್ಲಾಮ್ ಬುಕ್ಗಳು ಬರೆಯಕ್ ಸ್ಟಾರ್ಟ್ ಆಗಿರ್ತೀರಾ. ದಯವಿಟ್ಟು ಫೇವ್ರೆಟ್ ಹೀರೋ, ಫೇವ್ರೆಟ್ ಹೀರೋಯಿನ್, ಯಾವನ ಹೆಸರು ಬರಿಬೇಡಿ. ಫೇವ್ರೆಟ್ ಹೀರೋ ನಿಮ್ಮಪ್ಪ, ಫೇವ್ರೆಟ್ ಹೀರೋಯಿನ್ ನಿಮ್ಮಮ್ಮ ಅಂತ ಬರೀಬೇಕು ಸ್ಲಾಮ್ ಬುಕ್ ಅಲ್ಲಿ. ಯಾರ್ಯಾರ ಹೆಸರು? ನಿಮ್ಮಮ್ಮ ಅಡಿಗೆ ಮನೆಯಲ್ಲಿ ಗ್ಲಾಮರ್ ಕಳ್ಕೊಂಡಿದ್ದಕ್ಕೆ ಮಗ, ನಿನ್ ಜೀವನಕ್ಕೆ ಗ್ಲಾಮರ್ ಬರ್ತಾ ಇರೋದು, ಗ್ಲಾಮರ್ ಬರ್ತಾ ಇರೋದು. ಇವತ್ತಿಂದ 4-5 ಅವರ್ ಓದಕ್ ಕುತ್ಕೋ. ಇನ್ನು ಕನ್ನಡ ಮೀಡಿಯಂ ಹುಡುಗರು ಪ್ರಾಬ್ಲಮ್ ಹೇಳ್ತೀನಿ. చదివేకపోతే ఏమీ అర్థమైందిరా సార్. సార్ ఇది మీకెట్లు తెలుసు సార్? మాకి అట్లే రావుడు. ಸೈನ್ಸ್ ಓದೋಣ ಅಂದ್ರೆ ಸೋಷಿಯಲ್ ಬುಕ್ ಓಪನ್ ಮಾಡ್ತೀವಿ, ಅದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಮ್ಯಾಥ್ಸ್, ಅದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಇಂಗ್ಲಿಷು. 6.5 ಗಂಟೆಗೆ ಓದಿ ಇನ್ಯಾವುದೋ ನೋಟ್ಸ್ ನ ಜೆರಾಕ್ಸ್ ಮಾಡ್ಕೋಬೇಕು ಅಂತ ಜೆರಾಕ್ಸ್ ಅಂಗಡಿ ಹತ್ರ ಹೋಗ್ತೀವಿ. ನಮ್ ಕೈಯಲ್ಲಿ ಓದಕ್ಕಾಗ್ತದೆ, ತಲೆಗೆಡ್ಸ್ಕೋಬೇಡಿ.